ಇದು ಮಾದೇವಣ್ಣ ವೈಟ್ ಪಲಾವ್ ಅಂತ ಫೇಮಸ್ ಅಲ್ಲ ಸರ್? ಬೆಂಗಳೂರಿಗೆ famous. ಹೌದು. ಇದು ಕ್ಯೂ ನಿಂತ್ಕೊಂತಾರಲ್ಲ ಸರ್ ಗಂಟೆ ಗಟ್ಲೆ ಅಂತ ನಮ್ ಪಕ್ಕದಲ್ಲೇ ಆಗಿದ್ರೆ ನಾವ್ ಯಾಕೆ ಬರ್ಬಾರ್ದು? ನಮ್ ಚಂದ್ರ ಲೇಔಟ್ ಅಲ್ಲಿ ಒಂದ್ ಇದು ಬೇಕಿತ್ತು ಸರ್, ನಾಗರಬಾವಿಗೆ ಹೋಗ್ಬೇಕಿತ್ತು. ಅದು ಮಾದೇವಣ್ಣ ವೈಟ್ ಪಲಾವ್ ಅಂದ್ರೆ ಎಲ್ರಿಗೂ ಇಷ್ಟ. ಅದು ಇಲ್ಲಿ ಚಂದ್ರ ಲೇಔಟ್ ಅಲ್ಲಿ ಆಗಿದ್ ನಮಗೆ ಖುಷಿ. ಅದ್ರಲ್ಲೂ ನಮ್ಮ ಅಪಾರ್ಟ್ಮೆಂಟ್ ಪಕ್ಕ ಆಗಿರೋದು ಇನ್ನೂ ಖುಷಿ. ನಿಮ್ಗೆ ಇನ್ನ ಖುಷಿ ಆಗ್ತಾ ಹೌದು ಇದೆ. ಸರ್, ತುಂಬಾ ಖುಷಿ ಮಧ್ಯ ಅಡಿಗೆ ಮಾಡೋದೇ ಬೇಡ. ನಮ್ಮ ಹಸ್ಬೆಂಡ್ ಹೇಳಿದ್ರು ಸರ್, ಮಾದೇವಣ್ಣ ಪಲಾವ್ ನಿಂಗೆ ಇಷ್ಟ ಅಲ್ವಾ, ಇಲ್ಲೇ ಆಗಿದೆ ಹೋಗು ಅಂದ್ರು. ಅದಕ್ಕೆ ಮೊದಲನೇ ದಿನನೇ ಮೊದಲನೇ ಬಂದಿದ್ದೀರಾ? ದಿನ ಬಂದು ಟೇಸ್ಟ್ ಮಾಡೋಣ ಅಂತ ನನ್ ಮಗನ್ ಕರ್ಕೊಂಡ್ ಬಂದಿದ್ದೀನಿ. ಈಗ ಕಬಾಬ್ ತಿಂದ್ರಿ, ಹೇಗಿದೆ ಮೇಡಮ್ ಟೇಸ್ಟ್? ಚೆನ್ನಾಗಿದೆ ಸರ್. ಅಲ್ಲಿ ತರ ಟೇಸ್ಟ್ ಇದೆಯಾ? ಸರ್ ಸೇಮ್ ಇದೆ ಸರ್, ಏನ್ ಡಿಫ್ರೆನ್ಸ್? ಇಲ್ಲಿ ಈಗ UPSC ಪ್ರಿಪೇರ್ ಆಗಿ ಬಹಳಷ್ಟು ಸ್ಟೂಡೆಂಟ್ಸ್ ಬಂದಿದ್ದಾರೆ. ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರ್ತಾರೆ, ನಾರ್ತ್ ಇಂದ ಬಂದಿರ್ತಾರೆ, ಎಲ್ಲ ಕಡೆಯಿಂದ ಬಂದಿರ್ತಾರಲ್ಲ, ಅವ್ರಿಗೆ ಎಲ್ಲರಿಗೂ ಅನುಕೂಲವಾಗಿ ವರ್ತ್ ಪ್ರೈಸ್ ಗೆ ಸಿಗೋದು ಬಿರಿಯಾನಿ. PG ಊಟ ಮಾಡಿ ಮಾಡಿ ಬೇಜಾರಾಗಿರುತ್ತಲ್ಲ, ಬಂದಾಗ ತಿನ್ನೋದು ಚೆನ್ನಾಗಿರುತ್ತೆ ಸರ್. ಒಂದು ಪೀಸ್ ಟೇಸ್ಟ್ ಮಾಡಿ ಬ್ರದರ್. ನಮಸ್ಕಾರ, ನಮ್ಮ ಟಾಕ್ ಸುದ್ದಿ ಚಾನಲ್ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಕೂಡ. ವೀಕ್ಷಕರ, ಇವತ್ತು ಇಷ್ಟೊತ್ತು ಕತ್ಲಲ್ಲಿ ಎಲ್ಲಿದ್ದೀನಿ ಅಂತಂದರೆ ಚಂದ್ರ ಲೇಔಟ್. ಚಂದ್ರ ಲೇಔಟಲ್ಲಿ ಬೆಂಗಳೂರಲ್ಲೇ ವೈಟ್ ಮಟನ್ ಪಲಾವ್ಗೆ ಫೇಮಸ್ ಆಗಿರುವಂಥ ಮಾದೇವಣ್ಣ ವೈಟ್ ಮಟನ್ ಪಲಾವು ನಾಗರಬಾವಿಯಿಂದ ಚಂದ್ರ ಲೇಔಟಲ್ಲಿ ಈಗೊಂದು ಹೋಟೆಲ್ ಓಪನ್ ಆಗಿದೆ. ಮೊದಲನೇ ದಿನನೇ ತುಂಬ ಜನ ಫ್ಯಾಮಿಲಿಗಳೇ ಬರ್ತಾ ಇದ್ದಾರೆ. ಇದನ್ನು ನಾವು ಕೂಡ ಟೇಸ್ಟ್ ನೋಡೋಣ ಅಂತ ಬಂದಿದ್ದೀವಿ. ನಾವು ಕೂಡ ತಿನ್ನೋಣ ಕೂಡ ಮಾತಾಡ್ಸೋಣ. ಟೇಸ್ಟ್ ಹೇಗಿದೆ? ನಾಗರಬಾವಿ ಸರ್ಕಲ್ ಇರೋ ಥರನೇ ಇಲ್ಲೂ ಇದೆಯಾ, ಹೇಗಿದೆ ನೋಡೋಣ ಬನ್ನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ಕಾರ. ಈ ಹೋಟೆಲ್ ಹೆಸರೇನಂತ ಹೇಳಿ ಸರ್, ನಿಮ್ಗೆ ಎಲ್ಲಾರ್ಗು ಗೊತ್ತಿರೋದೆ ಮಾದೇವಣ್ಣ ಪಲಾವ್ ಅಂತ. ನಮ್ಗೆ ಎಲ್ರಿಗೂ ಅಲ್ಲ ಸರ್, ಇಡೀ ಬೆಂಗಳೂರಿಗೆ ಒಂದೇ ಹೋಟೆಲ್ ವೈಟ್ ಮಟನ್ ಪಲಾವ್ ಅಂದ್ರೆ ಚಿಕನ್ ಪಲಾವ್. ವೈಟ್ ಮಾದೇವಣ್ಣ ವೈಟ್ ಮಟನ್ ಪಲಾವ್. ಸರ್, ಈ ಹೋಟೆಲ್ ನಾಗರಬಾವಿ ಸರ್ಕಲ್ ಇತ್ತು, ಅಲ್ಲಿ ಕ್ಲೋಸ್ ಆಯ್ತಾ ಸರ್? ಇಲ್ಲ ಕ್ಲೋಸ್ ಏನಿಲ್ಲ, ಅಲ್ಲೂ ಇದೆ. ಈಗ ಇಲ್ಲಿ ಚಂದ್ರ ಹೋಟೆಲ್ ಒಂದ್ ಮಾಡ್ಬೇಕು ಅಂತ ಇತ್ತು. ಇದು ಸ್ವಲ್ಪ ಕಾಲೇಜ್ ಹುಡುಗರು, ಸ್ಟಡಿ ಮಾಡೋ ಹುಡುಗರು, ತುಂಬಾ ಜನ UPSC IAS ಓದು ಸ್ಟೂಡೆಂಟ್ ಇರೋ ಹುಡುಗರು ಕೇಳ್ತಾ ಇದ್ರು, ಅಣ್ಣ ಇಲ್ಲೊಂದ್ ಮಾಡಿ, ನಮ್ ದೂರ ಆಗುತ್ತೆ ಬರಕ್ಕೆ ಅಂತ ಹೇಳಿ. ಇಲ್ಲಿಂದ ಚಂದ್ರ ಲೇಔಟ್ ಇಂದ ಅಲ್ಲಿಗೆ ಬರ್ತಿದ್ರು. ಬರ್ತಾ ಇದ್ರು, ಇಲ್ಲೊಂದ್ ಮಾಡಿ ನಮ್ಗೆ ಸ್ಟಡೀಸ್ ಇರುತ್ತೆ, ಬರಕ್ಕಾಗಲ್ಲ ಅಂತ. ಹಂಗಾಗಿ ಈಗ ಹೊಸದಾಗಿ ಇವತ್ತೇನೆ ಓಪನ್ ಮಾಡಿದ್ವಿ ಸರ್. ಇವತ್ತಿಂದ ಪ್ರಾರಂಭ ಆಯ್ತು. ಅಂದ್ರೆ ಇದು ಯಾವ್ದು ನಾಗರಬಾವಿ ಸರ್ಕಲ್ ಇದೆ. ಹೌದು. ಈಗ ಚಂದ್ರ ಲೇಔಟ್ ಇಂದ ಇವತ್ತಿಂದ ಪ್ರಾರಂಭ ಆಗಿದೆ. ಹೌದು. ಸೇಮ್ ಅಲ್ಲಿ ಏನ್ ಟೇಸ್ಟ್ ಇದೆ? ಸೇಮ್ ನಾವು ನೋಡ್ತಾ ಇದ್ವಿ, ನೀವು ಇವತ್ತೆಲ್ಲ ಅಡಿಗೆ ಮಾಡ್ತಾ ಇದ್ರಿ. ನೀವು ಅಡಿಗೆ ಮಾಡಿಲ್ಲ ಅಂದ್ರೆ ಎಷ್ಟೋ ಜನ ಅಲ್ಲಿ ಊಟಕ್ಕೆ ಬರ್ತಿರ್ಲಿಲ್ಲ, ವಾಪಸ್ ಹೋಗ್ಬಿಡೋರು. ಗೊತ್ತಾಗ್ಬಿಡ್ತದೆ ಕಸ್ಟಮರ್ಗೆ ನೀವು ಮಾಡಿಲ್ಲ ಅಂತ. ಮಾದೇವಣ್ಣ ನಿಮ್ಮ ತುಂಬಾ ಜನ ಬಂದ್ ಹೇಳ್ತಾರೆ, ಅಣ್ಣ ನೀನ್ ಇವತ್ತು ಮಾಡಿಲ್ಲ ಬಿಡೋಣ ಅಂತ ಹೇಳ್ತಾರೆ. ತಿಂದ್ರೆ ಗೊತ್ತಾಗ್ಬಿಡುತ್ತೆ. ಅಲ್ಲ, ಎಷ್ಟೋ ಜನ ಹೆಣ್ಮಕ್ಳು ಕೈ ರುಚಿ ಮಾತಾಡೋದು ನಾವು ಕೇಳಿದ್ವಿ. ನೀವು ಅಷ್ಟೊಂದು ನಳಪಾಕ ನಳ ಮಹಾರಾಜರು ಆಗ್ಬಿಟ್ಟಿದೀರಿ ಅನ್ಸುತ್ತೆ. ಏನ್ ಮಾಡೋದು ಆತರ ಅಂದ್ರೆ ನೀವು ಮಾಡ್ರೆ ಮಾತ್ರ ಜನ ಗೊತ್ತಾಗುತ್ತೆ. ನಾನ್ ಮಾಡಿಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ, ಅಣ್ಣ ನೀವು ಮಾಡಿಲ್ಲ ಇದು ಅಂತ ಹೇಳ್ಬಿಟ್ಟೆ ಹೋಗ್ತಾರೆ. ತುಂಬಾ ಜನ ಹೇಳಿದಾರೆ, ಹೇಳ್ಬಿಟ್ಟು ಹೋಗ್ತಾರೆ. ಸರ್, ಇದು ಅಡ್ರೆಸ್ ಎಲ್ಲಿ ಬರುತ್ತೆ? ಇದು ಚಂದ್ರ ಲೇಔಟ್ ಸ್ಕೈಲೈನ್ ಅಪಾರ್ಟ್ಮೆಂಟ್ ಇದೆ, ಪಕ್ಕದಲ್ಲೇ ಬರುತ್ತೆ. ಮತ್ತೆ ಈ ಕಡೆ ಐಫಾರ್ ವಿಲೇಜ್ ಅಂತ ಇದೆ, ಅದ್ರ ಮುಂಭಾಗ ಬರುತ್ತೆ. ಗೇಟ್ ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಆಪೋಸಿಟ್. ಹೌದೌದು, ಪಾರ್ಕ್ ಇದೆ ಇಲ್ಲಿ, ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಇದೆ. ಚಂದ್ರ ಲೇಔಟ್ ಬಸ್ ಸ್ಟಾಪ್ ಇಂದ ಒಂದು 200-300 ಮೀಟರ್ ಅಷ್ಟೇ. ಈ ಕಡೆ ತರ ಮಾಡಿದ್ದಾರೆ ಇಲ್ಲೆಲ್ಲ. ಪಾರ್ಕ್ ಮುಂದೆಗಡೆ ಅಲ್ಲಿ ಮಾಡಿದೀವಿ ಸರ್. ಇಲ್ಲೇ ಬರುತ್ತೆ. ಓಕೆ ಸರ್, ನಾವು ಕೂಡ ಗೂಗಲ್ ಲೊಕೇಶನ್ ಕೂಡ ಹಾಕ್ತಿವಿ. ಸರ್, ಇವತ್ತು ಪ್ರಾರಂಭ ಮಾಡಿದಿರಿ, ಇವತ್ತಿನ ಜನಗಳ ಅಭಿಪ್ರಾಯ ಹೇಗಿತ್ತು ಸರ್? ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ಜನ ಬರ್ತಾರೆ, ಈ ತರ ವ್ಯಾಪಾರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ಜನ ಬಂದ್ರು, ತಿಂತಾ ಇದಾರೆ, ಇನ್ನೂ ಬರ್ತಾನೆ ಇದಾರೆ. ಇಲ್ಲೆಲ್ಲ ಇದಾರೆ, ಕಸ್ಟಮರ್ ಬರ್ತಾ ಇದಾರೆ. ನಾನು ಜನಗಳದ್ದು ಯಾಕೆ ಕೇಳಿದೆ ಅಂತಂದ್ರೆ, ನೀವು ಶುರು ಮಾಡಿದಾಗ ಅಡಿಗೆ ಒಲೆ ಎತ್ತಾಗ್ಲೇ ಜನ ಬಂದು ನಿಂತ್ಕೊಬಿಟ್ಟಿದ್ರು. ಆಮೇಲೆ ಎಷ್ಟೋ ಜನ ಅಲ್ಲಿ ಕ್ಲೋಸ್ ಆಗೋಯ್ತಾ ಅಂತ ಇದ್ರು. ನೀವು ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತಾ ಇದ್ರಿ. ಸುಮಾರು ಜನ ಓಡಾಡ್ತಾ ಇದ್ರಿ. ಒಂದ್ 3-4 ಜನ ಮಾತ್ರ ಓಡಾಡ್ತೀರಿ ಎಲ್ಲದಕ್ಕೂ ಕೂಡ. ಸರ್, ಇಲ್ಲಿ ಏನೇನ್ ಐಟಮ್ ಸಿಗುತ್ತೆ ಸರ್? ಇಲ್ಲಿ ಮಟನ್ ಪಲಾವ್ ಸಿಗುತ್ತೆ, ಚಿಕನ್ ಪಲಾವ್ ಸಿಗುತ್ತೆ, ಕಬಾಬ್ ಸಿಗುತ್ತೆ, ಚಿಲ್ಲಿ ಚಿಕನ್ ಸಿಗುತ್ತೆ. ಮತ್ತೆ ಇನ್ನೊಂದ್ ಏನಾರ ಒಂದು ಹೊಸದಾಗಿ ಚಿಕನ್ ಒಂದ್ 2 ಐಟಮ್ ಮಾಡೋ ಪ್ಲಾನ್ ಇದೆ. ಇವತ್ತೇ ಮಾಡಿರೋದ್ರಿಂದ ನನ್ಗೆ ಏನು ತಲೆ ಓಡ್ತಾ ಇಲ್ಲ. ನೆಕ್ಸ್ಟ್ ಹಂಗೆ ಮಾಡ್ಕೊಂಡು ಹೋಗ್ತೀನಿ. ಅಂದ್ರೆ ಅಲ್ಲೇನ್ ಸಿಕ್ತಿತ್ತು ಐಟಮ್ಗಳು ಎಲ್ಲ ಇಲ್ಲೇ ಸಿಗುತ್ತೆ. ಅಲ್ಲಿ ಟೇಸ್ಟ್ ಇಲ್ಲೇ ಬರುತ್ತೆ, ಸೇಮ್ ಬರುತ್ತೆ. ಅಂದ್ರೆ ತುಂಬಾ ಜನ ಇನ್ ಮುಂದೆ ಇಲ್ಲೇ ತಿನ್ಬಹುದು, ಇಲ್ಲೇ ತಿನ್ಬಹುದು. ಇಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆಲ್ಲ ವ್ಯವಸ್ಥೆ ಇದೆ ಸರ್. ಮೇಲ್ಗಡೆ ಕೂತ್ಕೊಂಡು ಎಲ್ಲ ವ್ಯವಸ್ಥೆ ಇದೆ. ಪಾರ್ಸಲ್ ವ್ಯವಸ್ಥೆ ಪಾರ್ಸಲ್ ಇದೆ. ಅಲ್ಲೇ ನಿಂತು ಎಲ್ಲ ಇಲ್ಲೇ ಇದೆ. ಅಂದ್ರೆ ನಿಮ್ಮ ಉದ್ದೇಶ ಏನಂತಂದ್ರೆ, ಇಲ್ಲಿ ತುಂಬಾ ಜನ PG ಇರೋ ಸ್ಟೂಡೆಂಟ್ ಗಳಿದ್ದಾರೆ. ಹೌದು, ನೀವ್ ಹೇಳದಂಗೆ ಕರೆಕ್ಟ್. ಯಾಕಂದ್ರೆ ಎಷ್ಟೋ ಜನ PG ಊಟ ಬೇಸರ ಆಗ್ಬಿಟ್ಟಿರುತ್ತೆ, ಅಂತ ಸ್ಟೂಡೆಂಟ್ ಗಳಿಗೋಸ್ಕರ ಮಾಡಿದೀವಿ ಸರ್. ಸ್ಟೂಡೆಂಟ್ ಮಾಡಿದ್ರೆ ಇಲ್ಲಿ ಪಕ್ಕದಲ್ಲೇ ಇದು ಸ್ಕೈಲೈನ್ ಅಪಾರ್ಟ್ಮೆಂಟ್ ಇದೆ, ಅವರು ಬರ್ತಾ ಇದಾರೆ. ಇವತ್ತು ಅವರು ಬಂದ್ರು, ಯಾರು ಲೇಡೀಸ್ ಎಲ್ಲ ಬಂದು ತಿಂದ, ಅವ್ರಿಗೂ ಖುಷಿ ಆಯ್ತು. ಅಣ್ಣ ಅಲ್ಲಿವರೆಗೂ ಬರ್ಬೇಕಾಗಿತ್ತು, ಇಲ್ಲೇ ಮಾಡಿದ್ರೆ ತುಂಬಾ ಖುಷಿ ಆಯ್ತು ಅಂತ. ಇಲ್ಲ, ತುಂಬಾ ಒಂದು 600-700 ಮನೆ ಇದೆ. ಅದ ಸುಮಾರು ಜನ ಬರ್ತಾರೆ.
600 700 ಅಂದ್ರೆ 1,500 ಜನ ವಾಸ ಜನ ಮಾಡ್ತಾರೆ. ಇರ್ತಾರೆ ಅರ್ಧಕ್ಕರ್ಧ ಬಂದ್ರೆ ಈ ಅಪಾರ್ಟ್ಮೆಂಟ್ ಅವ್ರಿಗೆ ಬಿಸ್ನೆಸ್ ಆಗುತ್ತೆ ಇಲ್ಲಿ Business ಜಾಗ ಚೆನ್ನಾಗಿದೆ ಜಾಗ. ಆಮೇಲೆ ತುಂಬಾ ಪಿಜಿಗಳೆಲ್ಲ ಇದೆ. ಹೌದು ಪಿಜಿಗಳಿದೆ. ಅಂದ್ರೆ ನಿಜವಾಗ್ಲೂ ಬೇಕಿ ಸರ್. ಅವ್ರ ಮೇಡಮ್ ಒಬ್ರು ಹೇಳ್ತಾ ಇದ್ರು ಈ ತರ ಒಂದು ನಮ್ಮ ನಾಗರಬಾವಿ ಇದು ಈ ಸರ್ಕಲ್ ಗೆ ಬೇಕಿತ್ತು ಚಂದ್ರ ಲೇಔಟ್ಗೆ ಅಂತ ಹೌದು ಹೇಳ್ತಿದ್ರು ಅಂತ. ತುಂಬಾ ಜನ ಹೇಳ್ತಾ ಇದ್ರು ನನ್ಗಣ ಇಲ್ಲಿ ಮಾಡಿ ಅಂತ. ಒಳ್ಳೆ ಪಾಯಿಂಟ್ ಸಿಕ್ಕಿದೆ, ಮಾಡಿದೀನಿ ಸರ್. ಅಂದ್ರೆ ನೀವು ಸ್ಟ್ರಗಲ್ ಆಗ್ಬೇಕಷ್ಟೇ ಈಗ. ಹೌದು ನೀವು ಸ್ಟಡಿ ಆಗ್ಬೇಕು. ನಾವು ಸ್ಟಡಿ ಆಗಿ ಮೊದಲನೇ ದಿನನೇ ಅದ್ರೋಗ್ಬಿಟ್ರಿ ನೀವು. ಈ ಕಡೆ ಅಡಿಗೆ ಮಾಡ್ತಿದ್ರಿ, ಈ ಕಡೆ ಪಾರ್ಸಲ್ ಕೊಡ್ತಾ ಇದ್ರಿ. ಇನ್ನ ನಾವೇನು ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ, ಎಲ್ಲ ಮಾಡ್ಬೇಕು. ನಮಗೂ ಗೊತ್ತಿರೋಲ್ಲ ಬಿಸ್ನೆಸ್ ಹಿಂಗೆ ಆಗತ್ತೆ ಅಂತ ಹೇಳಿ ಮಾಡ್ತೀನಿ. ಅಂದ್ರೆ ಏನ್ ಸರ್ ಇದು ಈ ಮಾದೇವಣ್ಣ ವೈಟ್ ಮಟನ್ ಪಲಾವ್ ಅಂತಂದ್ರೆ ಇಡೀ ಬೆಂಗಳೂರಲ್ಲೇ ಫೇಮಸ್ ಆಗದ ಅಂತದ್. ನೀವು ಮೂಲ ಯಾವ್ರು ಸರ್? ಸರ್ ನಮ್ಮ ಮೂಲ ಬಂದು ಮಂಡ್ಯ ಸ್ವರ್ಣಸಂದ್ರ. ಓಹೋ, ಮಂಡ್ಯದವರಾಗಿದ್ದಕ್ಕೆ ಈ ಒಂದು ಗಮ್ಮತ್ತು ನಿಮ್ಮಲ್ಲಿ ಬರ್ತಾ ಇರುವಂತದ್ದು. ಹೌದೌದು. ಅದಕ್ಕೆ ಏನ್ ವೈಟ್ ಮಟನ್ ಪಲಾವ್ ಅಂದ್ರೆ ಮಾದೇವಣ್ಣನೇ ಫೇಮಸ್ ಆಗ್ಬಿಟ್ಟವ್ರೆ. ಅದ್ರಲ್ಲಿ ಮಾದೇವಣ್ಣ ಒಬ್ಬ ಕೆಲಸಕಾರ ಅಂತಾರೆ, ಓಡಾಡ್ತಾ ಇರ್ತಾರೆ. ಸರ್ ಈಗ ಅಂತಂದ್ರೆ ಈಗ ಇದಕ್ಕೆ ನೀವು ಬಳಸ್ತಿರಲ್ಲ ಮಸಾಲೆಗಳು, ಅದೆಲ್ಲ ಎಲ್ಲಿಂದ ತರ್ತೀರಿ ಸರ್? ಸರ್ ಎಲ್ಲ ಯಶವಂತಪುರ. ಹೌದು. ಅಂದ್ರೆ ಮಸಾಲೆಗಳೆಲ್ಲ ರೆಡಿ ಇರೋದು ಅಲ್ಲಿಂದ ತಗೊಬರ್ತೀರಾ? ರೆಡಿ ಇಲ್ಲ, ಎಲ್ಲ ತಂದು ನಾವು ರೆಡಿ ಮಾಡ್ಕೊಬೇಕು. ಎಲ್ಲ ಫ್ರೈ ಮಾಡಿ ಏನೇ ಯಾವ ತರ ಹದವಾಗಿ ಹುರಿದು ಎಲ್ಲ ರೆಡಿ ಮಾಡ್ಕೊಬೇಕು ನಾವು. ಹೋದ್ರೆ ನೀವು ಎಲ್ಲೂ ಹೊರಗಡೆ ಮಸಾಲೆ ರೆಡಿ ತರಲ್ಲ. ಅದಕ್ಕೋಸ್ಕರನೇ ಇದು ಇಷ್ಟೊಂದು ಟ್ರೆಂಡ್ ಆಗಿದೆ. ಮಸಾಲೆ ಎಲ್ಲ ಮಾಡೋದು ಯಾರು ಸರ್? ನಿಮ್ ನಾವೇ ಮಾಡೋದು. ಓ, ನೀವೇನೆ? ನಾವೇ ಮಸಾಲೆ ಎಲ್ಲ ಮಾಡಿ ರೆಡಿ ಮಾಡಿ ಮನೇಲಿ ಇಟ್ಕೊಂಡ್ಬಿಡ್ತೀವಿ. ನಮ್ಗೆ ಎಷ್ಟು ಬೇಕು ಅಷ್ಟು ಎತ್ಕೊಂಡ್ ಬರ್ತೀವಿ. ಆ ರೆಸಿಪಿ ನಾವು ಕೇಳೋದಿಲ್ಲ, ಯಾಕಂದ್ರೆ ಬೆಂಗಳೂರಲ್ಲೇ ಫೇಮಸ್ ಆಗ್ಬಿಟ್ಟಿದ್ದೀರಿ. ಸರ್ ಇಲ್ಲಿ ಬಳಸುವಂತ ಅಕ್ಕಿ ಯಾವ ಸರ್? ಯಾವ್ದೋ ಪ್ಯಾಕೆಟ್ ಅಲ್ಲಿ ಹಾಕ್ತಿದ್ರಲ್ಲ? ಪ್ಯಾಕೆಟ್ ಅಲ್ಲಿ ಒಳ್ಳೆ ಅಕ್ಕಿ ಅದು ಬಂದು 780 ರೂಪಾಯಿ ಇರುತ್ತೆ 5 ಕೆಜಿಗೆ. 5 ಕೆಜಿಗೆ 780 ರೂಪಾಯಿ. ಯಾವ್ದು ಸರ್ ಅಕ್ಕಿ ಅದು? ಇಂಡಿಯಾ ಗೇಟ್. ಅದರಲ್ಲಿ ಸುಮಾರು ತರ ಇದೆ, ಒಂದು 20 ತರ ಇದೆ ಅದರಲ್ಲಿ. ಪಲಾವ್ ಅದು ಇದು ಸುಮಾರು ತರ ಇದೆ. ಅದು ಒಂದೊಂದ್ ತರ ಕ್ವಾಲಿಟಿ, ಒಂದೊಂದ್ ತರ ರೇಟ್. ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಬರುತ್ತೆ. ಅಂದ್ರೆ ನೀವು ನಾರ್ಮಲ್ ಯಾವ್ದು ಏನ್ ಆಗ್ತಾ ಇಲ್ಲ ಇವಾಗ, ಎಲ್ಲ ಒಳ್ಳೆ ಬಾಸುಮತಿ ರೈಸ್ ಹಾಕಿ ಯಾರು ಬೇಕಾದ್ರೆ ಬಂದು ನೋಡ್ಕೋಬಹುದು. ಪ್ಯಾಕೆಟ್ ಗಳೆಲ್ಲ ಇಲ್ಲೆಲ್ಲೇ ಇರ್ತದೆ. ಇಂಡಿಯಾ ಗೇಟ್ ಅಂತ ಬಾಸುಮತಿ ರೈಸ್. ಬಾಸುಮತಿ ರೈಸ್ ಅದನ್ನೇ ಹಾಕ್ತೀರಾ ಪ್ರತಿದಿನ? ಅದೇ. ಹೌದು. ಆಮೇಲೆ ಸರ್ ಎಲ್ಲ ಒಳಗಡೆ ಮಾಡ್ಬಿಟ್ಟು ಅಡಿಗೆನ ಹೊರಗಡೆ ತಗೊಂಡ್ ಕೊಡ್ತಾರೆ. ನೀವೇನು ಹೊರಗಡೆ ಮಾಡಿ ಹೌದು, ಹೊರಗಡೆ ಮಾಡಿದ್ರೆ ಸ್ವಲ್ಪ ಓಡಾಡೋರ್ಗೆಲ್ಲ ಸ್ವಲ್ಪ ಸ್ಮೆಲ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಜನಕ್ಕೂ ಗೊತ್ತಾಗುತ್ತೆ. ನಮ್ಗೆ ಎದುರುಗಡೆ ಅಡಿಗೆ ಮಾಡಿದ್ರೆ ಒಂಥರ ನಂಬಿಕೆ ಅಲ್ವಾ. ಕೆಲವು ಕಡೆ ಕಲರ್ ಹಾಕ್ತಾರೆ, ಟೇಸ್ಟಿಂಗ್ ಹಾಕ್ತಾರೆ, ಏನೇನ್ ಬೇಕು ಕೈಗೆ ಸಿಕ್ಕಿದೆಲ್ಲ ಹಾಕ್ತಾರೆ. ನಮ್ಗೆ ಏನಿಲ್ಲ, ನೀಟಾಗಿ ಜನ ಬರ್ತಾ ಇದ್ರೆ ಕಣ್ಣು ಮುಂದೆನೆ ಮಾಡ್ಕೊಡ್ತಾ ಇದೀವಿ. ಅಂದ್ರೆ ನೀವು ಬಳಸ್ತಾ ಇರೋ ಅಕ್ಕಿನೇ ಇಲ್ಲೊಂದ್ ರೀತಿ ತುಂಬಾ ಫೇಮಸ್. ತುಂಬಾ ಹೌದು, ತುಂಬಾ ಚೆನ್ನಾಗಿ ದೊಡ್ಡ ಹೋಟ್ಲಲ್ಲೇ ಬಳಸೋದಿದೆಲ್ಲ, ಚಿಕ್ಕ ಹೋಟ್ಲಲ್ಲಿ ಯಾರು ಬಳಸಲ್ಲ. ತುಂಬಾ ಸ್ಪೆಷಲ್ ಹೋಟ್ಲ್ಗಳಲ್ಲಿ 780 ರೂಪಾಯಿ ಅಂದ್ರೆ ಕೆಜಿ 156 ರೂಪಾಯಿ ಬೀಳ್ತದೆ. 155 156 ರೂಪಾಯಿ ಬೀಳ್ತದೆ. ಒಂದ್ 170 ರೂಪಾಯಿ ಗಂಟೆ ಬೀಳುತ್ತೆ. ಹೌದು. ಅಂದ್ರೆ ಜೊತೆ 170 ರೂಪಾಯಿಗಿಂತ ಇದೊಂದು ಸ್ಪೆಷಲ್ ಅಕ್ಕಿ ಸ್ಪೆಷಲ್ ಆಗಿದೆ. ಈ ತರ ಬಳಸ್ತಾ ಇರೋದ್ರಿಂದ ತುಂಬಾ ಅದಕ್ಕೆ ಬಿರಿಯಾನಿ ಚೆನ್ನಾಗಿ ಬರ್ತಿದೆ. ಟೇಸ್ಟ್ ಚೆನ್ನಾಗಿ ಬರ್ತಾ ಇದೆ. ಸರ್ ಇಲ್ಲಿ ಟೈಮಿಂಗ್ಸ್ ಹೇಗೆ? ಸರ್ ಇಲ್ಲಿ ಒಂದು ಸಂಜೆ 5:30 11 ಗಂಟೆವರೆಗೂ ಮಾಡ್ತಾ ಇದೀವಿ. ಈಗ ಸದ್ಯಕ್ಕೆ ಓಪನ್ ಮಾಡಿರೋದ್ರಿಂದ ಇಲ್ಲಿವರೆಗೂ ಮಾಡಿ ಆ ಟೈಮಿಂಗ್ಸ್ ಇಂದ ಮಾಡ್ತೀವಿ. ಮುಂದೆ ನೋಡೋಣ, ಏನಾದ್ರು ಜನ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರೆ ಮಾರ್ನಿಂಗ್ ಓಪನ್ ಮಾಡೋ ಪ್ಲಾನ್ ಮಾಡ್ತೀನಿ. ಒಟ್ಟು ಬೆಳಿಗ್ಗೆನೆ, ಸಂಜೆನಾಗ ಮಾತ್ರ ಇಲ್ಲಿ? ಸಂಜೆ ಮಾತ್ರ ಮಾಡ್ತಾ ಇದ್ದೀವಿ 5:30 11 ಗಂಟೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಬಾಬು, ಚಿಲ್ಲಿ ಚಿಕನ್ ಫ್ರೈ, ಒಂದೆರಡು ತರ ಫ್ರೈ ಈ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು ಮಾಡ್ತಾ ಇದೀವಿ. ಇದನ್ನೆಲ್ಲವನ್ನು ಅಡಿಗೆ ನೀವೇನಾ ಸರ್? ನಾವೇ ಮಾಡ್ಬೇಕು. ನಾನೇ ಮಾಡ್ತಾ ಇದ್ದೀನಿ, ನಾನೇ ಮಾಡ್ಬೇಕು. ನೀವು ಮಾಡಿದ್ರೆ ಜನ ಬರೋದು ನನಗೂ ಅದೇ ಅನ್ಸುತ್ತೆ. ಆಚೆ ಕಡೆ ನೋಡ್ತಾರೆ ನಾವ್ ಮಾಡಿದ್ರೆ, ಹಣ ಆಮೇಲೆ ಬಂದ್ ಹೋಗ್ತೀನಿ ಅಂತ ಬಂದ್ ತಗೊಂಡ್ ಹೋಗ್ತಾರೆ. ಪಾರ್ಸಲ್ ರೆಡಿ ಆಗಿಲ್ಲ ಅಂದ್ರೆ ವೆಯ್ಟ್ ಮಾಡ್ತಾರೆ ಕೆಲವರು ಹಣ ಬರ್ತೀನಿ ಒಂದ್ 10 ನಿಮಿಷ ಅಂತ ಬಂದು ತಗೊಂಡ್ ಹೋಗ್ತಾರೆ. ನಾವ್ ಮಾಡ್ತಾ ಇದ್ರೆ ಬರ್ತಾರೆ ಜನ. ನಾವ್ ಅಡಿಗೆ ಮಾಡ್ತಾ ಇರೋದು ನೋಡೇ ಬಂದವ್ರು ಸುಮಾರು. ಆಮೇಲೆ ಜೊತೆಗೆ ಏನಂತಂದ್ರೆ ಇದು ಇಲ್ಲಿ ಅಡಿಗೆ ಶುರುವಾಗ್ತಿದ್ದಂಗೆ ಈ ರೋಡ್ ಎಲ್ಲ ಘಮ 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 ಅಂತ ಇರುತ್ತೆ. ಪೌಡ್ರ್ ಅದು ಸರ್. ಅಂದ್ರೆ ನೀವು ಅದೇ ಮಸಾಲೆ ರೆಡಿ ಮಾಡಿರ್ತೀವಲ್ಲ ಅದ್ರದ್ದು. ಆಮೇಲೆ ನಾವು ಕೂಡ ಟೇಸ್ಟ್ ಮಾಡಿದ್ವಿ ಸರ್. ಒಂದ್ ರೀತಿ ಮೈಲ್ಡ್ ಆಗಿ, ಯಾವ್ದೇ ರೀತಿ ಮಸಾಲೆ ಅಥವಾ ಹೊಟ್ಟೆ ಭಾರ ಆದಂಗೋ ಯಾವುದೇ ತರ ಇಲ್ಲ. ಮಕ್ಳು ತಿನ್ನಕ್ಕೋಸ್ಕರ ಆ ತರ ಎಲ್ಲ ಫ್ಲೇವರ್ ಕರೆಕ್ಟ್ ಆಗಿ ಹಾಕಿ ಮಾಡ್ತಾ ಇರೋದು ನಾವು. ಮಸಾಲೆ ಮಾಡ್ಕೊಂಡು ಅದೇ ತರ ಸಣ್ಣ ಮಕ್ಳಿಗೆ ಇಷ್ಟ ಆಗುತ್ತೆ ನಮ್ ಪಲಾವ್. ತುಂಬಾ ಸಣ್ಣ ಮಕ್ಳಿಗೆ ಜಾಸ್ತಿ ಇಷ್ಟ ಪಡ್ತಾರೆ. ಸಣ್ಣ ಮಕ್ಳಿಗಿಂತ ಜಾಸ್ತಿ ಹೆಣ್ಣು ಮಕ್ಳು ಜಾಸ್ತಿ ಇಷ್ಟ. ಹೌದು, ಹೆಣ್ಮಕ್ಳು ಗಂಡು ಮಕ್ಳು ಬಂದು ಈಗ ಟ್ರೆಂಡ್ ಆಗ್ಬಿಟ್ಟೈತೆ. ಹೌದು. ಅಂದ್ರೆ ಬಹಳ ಖುಷಿ ಆಗುತ್ತೆ ಸರ್ ನಿಜವಾಗ್ಲೂ ಕೂಡ. ಈ ಮೊದಲನೇ ದಿನ ನಾವೇ ನೋಡಿದ್ವಿ ಎಷ್ಟು ಜನ ಬರ್ತಿದ್ದಾರೆ ಅಂತಂದ್ರೆ. ಪಾರ್ಸಲ್ ಜಾಸ್ತಿ ತಗೊಂಡು ಹೋಗ್ತಾ ಇದ್ದಾರೆ. ನೀವ್ ಇರೋರು 3 ಜನ ಮೇಂಟೈನ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅಂಡ್ ಅದ್ರ ಡೈಲಿ ಇರುತ್ತೆ ಸರ್? ಇದು ಡೈಲಿ ಇರುತ್ತೆ. ಮಂಡೇ ಹಾಲಿಡೇ, ಬಾಕಿ ದಿನ ಡೈಲಿ ಇರುತ್ತೆ. ಸೋಮವಾರ ಒಂದಿನ ಇರಲ್ಲ. ಅಂದ್ರೆ 2 ಹೋಟ್ಲಲ್ಲೂ ನೀವೇ ಅಡಿಗೆ ಮಾಡೋರು? 2 ಕಡೆನೂ ನಾನೇ ಮಾಡ್ಬೇಕು. ಈಗ ಅಲ್ಲಿ ನಾಗರಬಾವಿ ಸರ್ಕಲ್ ಇದೆ, ಮತ್ತೆ ಇಲ್ಲಿ ಚಂದ್ರ ಲೇಔಟ್ ಇದೆ, ಡೈಲಿ ಇರುತ್ತೆ. ಹೌದು. ಓಕೆ 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 ಸರ್.
ಸರ್ ಈಗ ಚಿಕನ್ ಮಟನ್ ಮತ್ತೆ ಕಬಾಬ್ ಇದೆಯಲ್ಲ ಅದೆಲ್ಲ ರೇಟ್ ಏನಿದೆ ಸರ್ ಈಗ? ಸರ್ ಅಲ್ಲೇನಿದೆ ಅದೇ ರೇಟ್ ಮಾಡ್ತಾ ಇದೀವಿ. ಚೇಂಜಸ್ ಏನಿಲ್ಲ? ಚೇಂಜಸ್ ಏನಿಲ್ಲ. ಇಲ್ಲೂ ಸ್ವಲ್ಪ ಖುಷಿ ಆಗ್ತಾ ಇದೆ. ಎಲ್ಲ ಅಣ್ಣ ಇಲ್ಲಿ ಬಂದಿದ್ದೀರಾ ಅಂತ ತುಂಬಾ ಖುಷಿಯಾಗಿ ಕೇಳ್ತಾ ಇದ್ದಾರೆ. ನಮ್ಗೆ ಅದೇ ಸ್ವಲ್ಪ ಕ್ರೇಜ್ ಇದೆ. ನಿಮಗೆ ಕಷ್ಟ ಅನ್ನಕ್ಕಿಂತ ಅವರೆಲ್ಲರೂ ಹೌದು, ಅವ್ರು ನಗ್ನಾಗ್ತಾ ಮಾತಾಡೋದೇ ನಮ್ಗೊಂಥರ ಖುಷಿ ಆಗ್ಬಿಡೈತೆ. ನೋಡೋಣ, ಮಾಡ್ತಾ ಇದೀವಿ. ಅಲ್ಲಿ ಈಗ ಮಟನ್ ಪಲಾವ್ ಚಿಕನ್ ಪಲಾವ್ ಇವಕ್ಕೆಲ್ಲ ರೇಟ್ ಏನಿದೆ ಸರ್? 280 ಇದೆ ಮಟನ್ ಪಲಾವ್. ಚಿಕನ್ ಪಲಾವ್ 150 ಇದೆ. ಕಬಾಬ್ ಎಲ್ಲ 150 ರೂಪಾಯಿ ಇದೆ. ಫ್ರೈಗೆ ಎಲ್ಲ 100-150 ರೂಪಾಯಿ ಇದೆ. ಇಲ್ಲಿ ಆಫರ್ ಮಾಡಿದೀವಿ. ಏನ್ ಆಫರ್ ಸರ್? 2 ಚಿಕನ್ ಬಿರಿಯಾನಿ ತಗೊಂಡ್ರೆ 1 ಚಿಲ್ಲಿ ಚಿಕನ್ ಇಲ್ಲ 1 ಕಬಾಬ್ ಯಾವ್ದಾರ ಫ್ರೀ, ಇಲ್ಲ 2 ಬಿರಿಯಾನಿ ತಗೊಂಡ್ರೆ 1 ಬಿರಿಯಾನಿ ಫ್ರೀ. ಆ ತರ ಈಗ ಹೊಸ ವರ್ಷ ಇರೋದ್ರಿಂದ 2 ಚಿಕನ್ ಬಿರಿಯಾನಿ ತಗೊಂಡ್ರೆ 1 ಚಿಕನ್ ಬಿರಿಯಾನಿ ಫ್ರೀ, ಇಲ್ಲ 1 ಚಿಕನ್ ಬಿರಿಯಾನಿ ಬೇಡ ಅಂದ್ರೆ 1 ಕಬಾಬ್ ಇಲ್ಲ ಚಿಲ್ಲಿ ಚಿಕನ್ ಇಲ್ಲ ಫ್ರೈನ ಯಾವ್ದೋ ಪ್ಲೇಟ್ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ಯಾವ್ದಾದ್ರು ಫ್ರೀ ಆಗಿ ಕೊಡ್ತಾ ಇದೀವಿ. ನೀವು ಕೆಲವರು ಕೊಡಕ್ಕೆ ಆಗ್ತಿಲ್ಲ, ಅಲ್ಲೂ ಕೂಡ ಅಲ್ಲೂ ಹಂಗೆ ಆಗುತ್ತೆ ಏನೋ ಅನ್ಸುತ್ತೆ. ನೋಡ್ಬೇಕು ಸರ್, ಆಗುತ್ತೆ. ಜನ ಆಲ್ರೆಡಿ ತುಂಬಾ ಜನ ಖುಷಿಯಾಗಿ ಕೇಳ್ತಾ ಇದಾರೆ. ಇಲ್ಲೂ ಆಗುತ್ತೆ ಸರ್, ಬಿಸ್ನೆಸ್ ಆಗುತ್ತೆ. ಕೆಲವರು ಅನ್ಕೋಬಹುದು ಸರ್ ರೇಟು ಇಷ್ಟೊಂದು ಜಾಸ್ತಿ ಇದೆ ಅಂತ ಅನ್ಬೋದು. ಅವ್ರು ಹೇಳ್ತಾರೆ ರೇಟ್ ಜಾಸ್ತಿ ಅಂತ. ನಾವ್ ನಿಮ್ಗೆ ತೋರಿಸ್ತೆ, ಗೊತ್ತಿಲ್ಲದವ್ರಿಗೆ ಅಕ್ಕಿ ಎಲ್ಲ ಏನೇನ್ ರೇಟ್ ಇದೆ ಅಂತ ನಿಮ್ಗೆ ತೋರಿಸ್ತೆ. ನಾವ್ ಅಷ್ಟು ಕ್ವಾಲಿಟಿಯಾಗಿ ಮೇಂಟೈನ್ ಮಾಡ್ಕೊಬೋದೆ. ಕೆಲವ್ರು ಯಾರು ಕೇಳಲ್ಲ, ಅವ್ರಿಗೆ ಮಟನ್ ಪಲಾವ್ ಇಲ್ಲ ಅಂದ್ರೆ ಚಿಕನ್ ಪಲಾವ್ ಆದ್ರೂ ಕೊಡಿ ಅಂತ ತಿನ್ಕೊಂಡು ಹೋಗ್ತಾರೆ. ಅವ್ರಿಗೊಂಥರ ಖುಷಿ. ಅವ್ರಿಗೆ ರೇಟ್ ಜಾಸ್ತಿ ಅನಿಸ್ಬೋದು ಹೊಸಬರಿಗೆ, ಬರ್ದೇ ಇದ್ದವ್ರಿಗೆ. ಹಳಬರಿಗೆ ನಾವು ಬಿರಿಯಾನಿನೇ ಕೊಡಕ್ ಆಗ್ತಾ ಇಲ್ಲ. ತುಂಬಾ ಜನ ಕೇಳ್ಕೊಂಡು ಮಟನ್ ಇಲ್ಲ ಅಂದ್ರೆ ಚಿಕನ್ ಆದ್ರೂ ಕೊಡಿ ಅಂತ ತಗೊಂಡು ಹೋಗ ಆ ತರ ಕಸ್ಟಮರ್ಸ್ ಇದಾರೆ. ನಾವ್ ಅದೇ ತರ ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದೀನಿ. ನೀವೇ ನೋಡ್ಬೋದು ಎಲ್ಲ ಯಾವ್ದೇ ತರ ಆಗ್ತಾ ಇದೀನಿ ಅಂತ. ಓಕೆ ಸರ್, ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಹೊಸ ಪ್ರಯುಕ್ತವಾಗಿ ಇಲ್ಲೊಂದು ಅಂಗಡಿ ಓಪನ್ ಮಾಡಿದ್ರೆ ಚೆನ್ನಾಗಿದೆ ಅನ್ಸುತ್ತೆ. ನಿಜವಾಗ್ಲೂ ಕೂಡ ಅದನ್ನ ನಾವು ಕೇಳ್ಬೇಕು. ನಾವು ಕೇಳಿದ್ರು ನೀವು ಹೇಳಲ್ಲ ಈ ರೆಸಿಪಿಯ ಒಂದು ಸೀಕ್ರೆಟ್ ಏನು ಅಂತ. ಹೇಳೋಣ ಸರ್. ಬೆಂಗಳೂರಲ್ಲಿ ಏನ್ ಸರ್, ಇಡೀ ಬೆಂಗಳೂರಲ್ಲಿ ಎಲ್ಲೂ ಕೂಡ ಈ ಒಂದು ಇದಿಲ್ಲ. ಎಷ್ಟು ದೂರದಿಂದೆಲ್ಲ ಜನ ಎಲ್ಲ ಬರ್ತಾರೆ ಸರ್ ಇಲ್ಲಿಗೆ? ಸರ್ ಮಾರತಳ್ಳಿಯಿಂದ ಬರೋರಿದ್ದಾರೆ, ವಿಜಯನಗರ, ಜಯನಗರ, ಬೊಮ್ಮನಹಳ್ಳಿಯಿಂದ ಬರ್ತಾರೆ. ಈ ಕಡೆ ಬಂದ್ರೆ ರಾಜರಾಜೇಶ್ವರಿ ನಗರ, ಯಲಹಂಕ, ತುಂಬಾ ಕಡೆಯಿಂದನೂ ಬರ್ತಾರೆ. ಕಷ್ಟ ಅಲ್ಲ ಸರ್, ಅಲ್ಲಿ ಎಲ್ಲ ಅದರದೇ ಆದ ಒಂದು ನೇಮ್ ಫೇಮ್ ಇರೋ ಹೋಟ್ಲುಗಳಿವೆ. ಇರುತ್ತೆ. ಆದ್ರೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಅಂತಂದ್ರೆ ಏನಾದ್ರು ಟೇಸ್ಟ್ಗೋಸ್ಕರ ಬರ್ತಾರೆ ಸರ್. ಟೇಸ್ಟ್ ಇದೆಯಲ್ಲ, ಟೇಸ್ಟ್ಗೋಸ್ಕರ ಬರ್ತಾರೆ. ಖಂಡಿತವಾಗಿ ಸರ್, ನಿಜವಾಗ್ಲೂ ಮಂಡ್ಯದ ರುಚಿ ಇವತ್ತು ಇಡೀ ಬೆಂಗಳೂರಿನಾದ್ಯಂತ ಆವರಿಸ್ಬಿಟ್ಟಿದೆ. ತುಂಬಾ ಜನ ಬಂದು ಖುಷಿಯಾಗಿ ತಿಂದು ಹೋಗ್ತಾ ಇದ್ದಾರೆ. ನಿಮ್ಮ ಒಂದು ಸೇವೆ ಹೀಗೆ ಇರಲಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ಕೂಡ ನಮ್ಮ ಜೊತೆ ಮಾತಾಡಿದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಓಕೆ ಸರ್, ಧನ್ಯವಾದ. ನಾವು ಕೂಡ ವೈಟ್ ಮಟನ್ ಪಲಾವ್ ತಗೊಂಡಿದ್ವಿ. ಮೊದಲಿಗೆ ಒಂಚೂರು ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ನೋಣ ಹೇಗಿರುತ್ತೆ ಅಂತ. ಬಿಸಿ ಕೊಡ್ತಾ ಇದ್ದಾರೆ. ಮೊದಲನೇ ದಿನ ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ. ಮೊದಲು ಬರೀ ಟೇಸ್ಟ್ ನೋಡೋಣ ರೈಸು. ಚರ್ಬಿ ಸಮೇತ ಟೇಸ್ಟ್ ಎಷ್ಟು ಸಖತ್ತಾಗಿದೆ ಅಂತಂದ್ರೆ ಸೂಪರ್ ಆಗಿದೆ. ಪೀಸ್ ಹೇಗಿದೆ ಅಂತ ನೋಡಿ, ಎಷ್ಟು ದೊಡ್ಡ ಪೀಸ್ ಕೊಡ್ತಾರೆ. ತಿನ್ನೋಣ. ತಿಂತಾ ಇದ್ರೆ ಬಡ್ಡಿ ಮನೊಂದು ಫ್ಲೇವರ್ ಸಖತ್ತಾಗಿದೆ. ಪೀಸ್ಗಳೆಲ್ಲ ಒಂದು 4 ಪೀಸ್ಗಳು ಕೊಡ್ತಾರೆ. ಎಷ್ಟು ದೊಡ್ಡ ಪೀಸ್ ಕೊಡ್ತಾರೆ ನೋಡಿ. ರೈಸ್ ಸಖತ್ ಇಷ್ಟ ಆಯ್ತದೆ. ಅದೇನ್ ಫ್ಲೇವರ್ ಅಲ್ಲಿ ಮಾಡ್ತಾರೆ ಗೊತ್ತಿಲ್ಲ. ಇನ್ನೂ ಸರ್ ತಿನ್ನೋಣ. ಸೇರ್ವ ಹಾಕೊಳ್ಳೋದೇನ ರೈಸ್ ಸಖತ್ ಟೇಸ್ಟ್ ಇದೆ. ಸೇರ್ವ ಹಾಕೊಂಡ್ರೆ ಎಷ್ಟೇ ಇರುತ್ತೆ. ಇನ್ನು ಚಿಕನ್ ಕಬಾಬು ತುಂಬಾ ಫೇಮಸ್ ಇಲ್ಲಿ. ಚಿಕನ್ ಕಬಾಬ್ನ ಟೇಸ್ಟ್ ನೋಡೋಣ. ತುಂಬಾ ಕಡೆ ಚಿಕನ್ ಕಬಾಬ್ ತಿಂದಿವಿ, ಇಲ್ಲಿ ಅದೇನು ಟೇಸ್ಟ್ ಆಗ್ತಾರೋ ಗೊತ್ತಿಲ್ಲ. ಮಸಾಲೆ ಫ್ಲೇವರ್ ಅಂತೂ ಸಖತ್ತಾಗಿದೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಕಬಾಬು, ಚಿಲ್ಲಿ ಚಿಕನ್ ಇವಿಷ್ಟೇ ಸಿಕ್ಕದ ಐಟಮು. ಸಖತ್ ಟೇಸ್ಟ್ ಇದೆ. ತುಂಬಾ ಜನ ಬರ್ತಾರೆ, ನೀವು ಬನ್ನಿ ತಿನ್ನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.